ಅಯ್ಯವ್ವ. ಕುಬೇರನ ವಂಶಸ್ಥರು ಎದ್ರೆ ಅಲ್ರಿ ಇವತ್ತು 4 ಗಂಟೆಗೆ ತೇರಂತ ಬುತ್ತಿ ಬರ್ಲಿ ನಾವು ತಗೊಂಡ್ಬರ್ತೀವಿ, ನೀವೇನು ಮಾಡಬೇಡ್ರಿ ಅಂತ ಹೇಳಿವಿ. ಅವ್ರು ಒಂದು ಮಾಡಿ ಅನ್ನ ಮಾಡಿರ್ತಾರಂತ, ಅನ್ನ ಸಾರು ಮಾಡಿರ್ತಾರಂತ. ಉಳ್ಕಿದ್ದೆಲ್ಲ ಇಲ್ಲಿಂದ ತರ್ತೀವಂತ ಅವ್ರಿಗೆ ಫೋನ್ ಹಚ್ಚಿ ಹೇಳಿವಿ ಬೀಗರಿಗೆ. ಅವ್ರು ಕಾಯ್ಕೊಂತ ಕೂತಿರ್ತಾರ. ಈಗ ಎದ್ದಳಕ್ಕೆ ಹತ್ತಿರಲ್ಲ ನೀವು 8ಕ್ಕೆ ಎಟ್ಟತ್ತಿಗೆ ಹೊರಡೋದು. ನಾವು ಓಸರು ಹೆಣ್ಮಕ್ಳು 4 ಗಂಟೆಗೆ ಎದ್ದು ಎಲ್ಲ ಮಾಡಿ ಅಡಿಗೆ ಬುತ್ತಿ ಬರ್ಲಿ ಅಂತ ನಾವು ಮಾಡಕ್ಕೆ ಹತ್ರ ಈಗ ಅಕ್ಕಳಿಗಿಂದ ಹೇ ಅಂತ ಬರ್ತಾರೆ ಇವ್ರು ಕುಬೇರನ ಮಕ್ಕಳು. ಅವ ಎಲ್ಲದನ ಪ್ರಸಾದಿ. ಅಯ್ಯೋ ಇವನವನ ಏನು ನಾನು ಬಂದು ನಿನ್ನ ಜೊತೆಗೆ ಏನು ಚಪಾತಿ ಮಾಡ್ಬೇಕಿತ್ತಾನೆ, ಲಟ್ಟಿಸ್ಕೊಟ್ರೆ ನೀ ಬೇಯಿಸ್ತಿದ್ದೇನೆ. ಯಾಕೆ ಮೂರು ಮನ್ಸಸ್ತಾರೆ ಮನ್ಯಾಗ ಅದಾರಿಲ್ಲ. ನಿಂದು ಬಾರಿ ಬಿಡು, ನೀನು ಒಟ್ಟು ಕಾಂಡು ಮುಂದೆ ತಕ ಕುಡಿತಿರ್ಬೇಕು ಅಂದ್ರೆ ಭಾರಿ ಖುಷಿ ಆಗತ್ತೆ, ಹೌದಿಲ್ಲ? ನೀವು ನನ್ನ ಮುಂದೆ ಕಣ್ಣು ಮುಂದೆ ತಕ ಕುಣಿಯಕತ್ರ ನನಗೆ ಜೋಶ್ ಬರ್ತೈತೆ, ಜೋಶ್ ಕೆಲಸ ಮಾಡಕ. ಬರ್ತಿದ್ದಿತ್ತು ನಿನಗೆ ಜೋಶ್, ಅದಕ್ಕೆ ಮಾಡ್ತಿದ್ದೆ ಹಂಗ. ಒಟ್ಟು ನಾನು ನೆಮ್ಮದಿಗೆ ಒಂದು ಹತ್ರ ಕುಂದ್ರಬಾರ್ದು ನೋಡು. ನಾವು ಹೊಲಕ್ಕೆ ಹೋಗಿ ಎಷ್ಟರ ಕೆಲಸ ಮಾಡಿ ಬಂದಿರವಲ್ಯಾಕ, ನಾವು ಊರಿಗೆ ಹೋಗ್ಯಾರ ಬಂದಿರವಲ್ಯಾಕ, ನಿನ್ನ ಕಣ್ಣು ಮುಂದೆ ಸುಮ್ಮನೆ ಒಂದು ಈಟ್ ಹಿಂಗೆ ಯಪ್ಪ ಪರಮಾತ್ಮ ಅಂತ ಕುಂತ್ಯ ಅಂದ್ರೆ ನಿನಗೆ ತಲೆಯಾಗಿ ಇಲ್ಲದೆ ಇರೋವೆಲ್ಲ ನೆನಪಕ್ಕವು. ನನಗೆ ಹೇಳಕ್ಕೆ ಕೆಲಸ ಅವಾಗ ಬರ್ತಾವೆ. ಅದು ರಾತ್ರಿ 12 ಆಗೋಲ್ದಕ್ಕ, ಹೌದಿಲ್ಲ? ನೋಡ್ರೆ ಹೇಳ್ತೀನಿ ನಾನು, ಸುಮ್ಮನೆ ನನ್ನ ಜೊತೆ ಜಗಳ ಮಾಡಕ್ ಬರಬೇಡ್ರಿ. ಮನ್ಯಾಗ ಜಗ್ ಕೆಲಸದವು, ಎಲ್ಲಾರು ಹೊಂಡ ಕ್ರೀಡೆಗಿ ನಡೀರಿ ಬಿಡ ಕೊನೆಗೆ ಊಟದ ಹೊತ್ತಿಗಾರ ಹೋಗಲ್ಲಿ ನಿಂದಿರ್ಬೇಕ ಬ್ಯಾಡ್ರಿ. ಲೇ ಮಂಕ್ ದಿನ್ನಿ, ನಾವೇನಾರ ಯಾವ್ದಾರ ಟ್ರೈನಿಗಾರ ಬಸ್ಗಾರ ಹೊಂಟಿವನ, ಮನೇನ ಕಾರ್ ಹೋದಿಲ್ಲ, ಮನ್ಯಾಗಿನ ಕಾರ್ನಾಗ ಹೋಗಿರೋದಿಲ್ಲ. ಒಂದು ತಾಸ್ನಾಗ ಅವ್ರ ಮನೆ ಮುಂದೆ ಇರ್ತೀವ್ಲೇ. ಈಗ ನೀನು ನಾಷ್ಟನ ಅವ್ರಿಗೆ ಏನಾರ ಮಾಡ್ಕೊಂಡೇನು ತೊಗೊಂಡೋಗ್ಬಿಡ, ಬಡ ಒಂದು ಕೆಲಸ ಮಾಡೋ ಉಪ್ಪಿಟ್ಟು ಸಿರಾ ಮಾಡು ತೊಗೊಂಡೋಗಿ ಹೋಗ್ಬಿಡ. ಮತ್ತಾಗ ಓಸು ಕೂತ್ಕೊಂಡು ಅಲ್ಲೇ ತಿನ್ನಾನು. ಈಗ 8ಕ್ಕೆ ನಾವು ಬಿಟ್ಟರು 9ವರೆಗೆ ಅಲ್ಲಿ ಇರ್ತೀವಿ. ನಿಮ್ಮನ್ ಕರ್ಕೊಂಡು ಕಟ್ಕೊಂಡು ಹೋದ್ರ ಎಲ್ಲ ಮಾನ ಮರ್ಯಾದೆ ತಕ್ಕ ಮುಂದಿರ್ತೀವಿ. ಬರ್ರಿ ಸಾಕು. ಹಂಗೇನಾರ ಅವ್ರು ಅಡ್ಗೆ ಎಲ್ಲ ಬಳಿಚಿ ಹೆಚ್ಚು ಕಮ್ಮಿ ಆತಂದ್ರೆ ಏನ್ರಿ ಇನ್ನೊಂಚೂರು ಮಾಡಬಾರ್ದು. ಅವ್ರ ಮನೆಗೂ ಬೀಗರು ಬಿಜ್ಜರು ಬಂದಿರಲ್ಲನ್ರಿ. ನಾವಷ್ಟ ಬೀಗ್ರನ ಹುಡುಗನ ನಮ್ಮ ಇಕಿ ನಮ್ಮ ಸುಮಿತ್ರನ ಅಣ್ಣನ ಹೆಂಡತಿ ಕಡೆ ಎಲ್ಲಾರ ಅವ್ರು ಬಂದಿರ್ತಾರ. ಅವರು ಓಡಾಡಿ ಮಾಡ್ತಿರ್ತಾರ. ಮತ್ತೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಆತ ನಾವು ಮಾಡಿದ್ದ ಅಡಿಗೆ ಒಂದಿಟ್ಟು ಮಾಡ್ತಾರ, ಮತ್ತೆ ಬೆಳೆಸ್ತಾರ ಅಡಿಗೆನ. ಅದಕ್ಕೆ ಹೋಗುನಪ್ಪ ಅಂದ್ರೆ ನಿಮ್ದು ಭಾರಿ. ಸುಮಂಗ್ಲಾ ಆತ್ ಬಿಡು ಮಾರಯ್ಯ, ನಾನು ಎಲ್ಲ ತಯಾರಾಗಿನಿ. ನಂಗೆ ಒಂದಿಟ್ಟು ಬಿಸಿ ಬಿಸಿ ಚಾ ಕೊಟ್ಬಿಡು. ಚಾ ಕುಡಿದು ಜಾಕು ಕುಕ್ಕಿ. ನಂಗೆ ಚಾ ಕುಡಿಲಿಲ್ಲ ಅಂದ್ರೆ ನನಗೆ ತೆಮ್ಗಿ ತೊಗೊಂಡು ಬರೋದಿಲ್ಲ. ಆತ ಅಲ್ಲರಿ ತೆಕ್ಕೆಂಬರಿ ಚಾ ಕೊಡ್ತೀನಿ. ಚಾನ ಕಿತ್ಲಾಗ ಮಾಡಿ ಇಟ್ಟು ಎಟ್ಟತ್ತಾಗಿತ್ತ ಹುಡುಗಿ. ಎಲ್ಲರೂ ತಂದು ಎದ್ದಿದ್ದಾರ ಬಂದು ಬಿಸಿ ಬಿಸಿ ಕುಡಿಲಿ ಅಂತಂದು ಕಿತ್ಲಾಗ ಹಾಕಿ ಒಲೆ ಮೇಲೆ ಇಟ್ಟೈತಿ, ಕಿಚ್ಚನ ಮ್ಯಾಗ ಐತಿ ಕ್ಯಾಂಡ. ಹೋಗ್ಯಾರ ನೋಡ್ರಿ. ಇನ್ನೊಂದು ಇಡ್ಲಿ ಒಲಿ ತೊಗೊಂಬರ್ರಪ್ಪ. ಹೋಗ ನೀನೇನು ಎಲ್ಲರೂ ಈಗ ಗ್ಯಾಸ್ ಅಂತಾರ, ಇಡ್ಲಿ ಒಲೆ ಅಂತಿಕಿಗೆ ಏನ್ ಮಾಡಕ್ ನೀ ಇಡ್ಲಿ ಒಲೆಯಾಗ? ಈಗ ಯಾರು ಇಡ್ಲಿ ಒಲೆ ಯಾರು ಯೂಸ್ ಮಾಡ್ತಾರಲ್ಲ, ಎಲ್ಲಿ ಕಾಲ್ದಾಗದಿ ಅಂತೀನಿ ನಾನಂತ್ರ. ನಿಮ್ಗೇನು ಗೊತ್ತೈತ್ರಿ ಅದ್ರದ್ದು ಉಪಯೋಗ? ಗೊತ್ತಿದ್ದಾರಿಗೆ ಗೊತ್ತು. ನಾವು ನಮ್ಮ ಮೌನ ಕಾಲದಾಗ ನಮ್ಮ ಮನ್ಯಾಗ ಇಡ್ಲಿ ಒಲೆ ಇರ್ತಿತ್ತಲ್ಲ, ಇತ್ಲ ಕಡೆ ರೊಟ್ಟಿ ಮಾಡಿದ್ರೆ ಅವು ಕೆಂಡ ಬರ್ತಿದ್ವಲ್ಲ, ಅವು ಕೆಂಡ ತೆಗೆದು ಓಸು ಇಡ್ಲಿ ಒಲೆಗೆ ಹಾಕಕ್ಕೆ. ಆ ಇಡ್ಲಿ ಒಲೆ ಮೇಲೆ 3 ಹೊತ್ತು ಹಾಲು. ಯಾಕಂದ್ರೆ ಹಾಲು ಹೈನ ಭಾಳ ಜಾಸ್ತಿ ಇತ್ತು ನೋಡು. ದ್ವಾಡದೊಂದು ಇಟ್ಬಿಡಕ್ಕೆ ಪಾತ್ರಿನ ಸಿಲ್ವರ್ದು ಇದನ್ನ ಗುಂಡಾಲಿನ ಇಟ್ಲಂದ್ರೆ ಅದ್ರ ಹಾಲಾಗ ಕೊತ ಕುದಿತಿದ್ದಿಲ್ಲ. ಒಟ್ಟು ಒಂದ್ಸರಿ ಕುದಿಸಿ ಇಟ್ಬಿಡಕ್ಕೆ ಅದ್ರ ಮ್ಯಾಗ ಯಾವಾಗಲೂ ಬಿಸಿ ಇರೋವು. ಯಾರ ಪಟ್ಟನ ಚಾ ಅಂದ್ಕೊಳ್ಳೇನ ಪಟಾನ ಒಂದು ಬಿಸಿ ಹಾಲಾಗಿ ಒಂದು 2 ಮಿನಿಟ್ನಾಗನ ಚಾ ಮಾಡಿ ಕೊಡಾಕಿ. ಆಮೇಲೆ ಅದ್ರ ಮೇಲೆ ಬ್ಯಾಳೆ ಕುಚ್ಚಾಕಿ, ಅದ್ರ ಮೇಲೆ ಏನೇನು ಅಡುಗೆ ಮಾಡಾಕಿ. 3 ಹೊತ್ತು ಈ ತಂಡಿಗಾಲದಾಗ ಅಂಕರು ಬಿಸಿ ಅಡಿಗೆ ನಮಗೆ. ಯಾಕಂದ್ರೆ ಮಾಡಿದ ಕೂಡ ಕಿಚ್ ಮ್ಯಾಗ ಇಟ್ಬಿಡಕ್ಕೆ. ಪಲ್ಯ ಗಿಲ್ಲೆ ಎಲ್ಲ ಬೆಚ್ಚಗಿರೋ ಬ್ಯಾಳಿ ಅಂತೂ 3 ಹೊತ್ತು ಕಿಚ್ ಮ್ಯಾಗ ನೋಡು. ಬ್ಯಾಳಿ ಯಾವಾಗಾರ ಹೋಗಕ್ಕೆ ನೀನು ರೊಟ್ಟೆಗಾರ ಹಾಕಿ, ಚಪಾತಿಗಾರ ಹಾಕಿ, ಅಂದಾಗಾರ ಹಾಕಿ ಬ್ಯಾಳಿ ಮಾಡಿ ಇಟ್ಬಿಟ್ಲ ಅಂದ್ರೆ ಬಿಸಿ ಇರೋದು. ಅದಕ್ಕೇನು ಬೇಡ, ಒಂದಿಟ್ಟು ತುಪ್ಪ ಹಾಕ್ಯಂಡು ಒಂದಿಟ್ಟು ಬೆಳ್ಳುಳ್ಳಿ ಖಾರ ಹಾಕ್ಯಂಡು ಅದು ಚಂದಾಗ ಕಲಿಸ್ಕೊಂಡು ರೊಟ್ಟಿ ಜೊತೆ ಹಚ್ಕೊಂಡು ತಿಂದ್ರೆ ಸಪ್ಪನ ಬ್ಯಾಳಿ ಇಲ್ಲಡಿಲ್ಲ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞೆ. ಅಷ್ಟು ರುಚಿ ಆಗದ. ಯಾರ್ಯಾರು ತಿಂದಿರಿ ಸಪ್ಪನ ಬ್ಯಾಳಿ, ಆಮೇಲೆ ಉಪ್ಪು ತುಪ್ಪ ಬೆಳ್ಳುಳ್ಳಿ ಖಾರ ದಯವಿಟ್ಟು ಕಮೆಂಟ್ ಮಾಡಿ ಕಳಿಸ್ರಿ. ನನ್ನ ಫೇವ್ರೆಟ್ ಅದು. ಅದಕ್ಕೆ ನಿನಗೆ ಅದು ಮದುವೆಗೆ ಬಂದಾಗ ಮುಂಜಾನೆ ಎದ್ಕೊಳ್ಳೇನ ಒಂದು ಕೆರ್ಸಿ ರೊಟ್ಟಿ ಬಡ್ದು ಬ್ಯಾಳಿ ಕುಚ್ಚಿಟ್ಬಿಡ್ತಿದ್ದೆ ನಾ. ಒಂದು ಪಲ್ಯ ಅಲ್ಲ ಮತ್ತೊಂದಲ್ಲ. ನಮ್ಮವ್ವ ಕಾಳು ಪಲ್ಯ ಮಾಡಕ್ಕೆ ಯವ್ವ ಮೊಳಕೆ ಕಾಳು ಕಟ್ಟಿಸಿ ಅಷ್ಟು ರುಚಿ ಇರೋವು. ನಿಮ್ಮವ್ವ ಬರೀ ನಿನ್ನ ಬ್ಯಾಳಿ ತಿನ್ನಿಸಿ ನೋಡಿಲಿ ಹಿಂಗೆ ಉಬ್ಬಿಸಾಳ. ನಮ್ಮವ್ವ ನನಗೆ ಎಲ್ಲ ಥರದ್ದು ಸರು ಹನ್ನೊಂದು ಪಲ್ಯ ಮಾಡಿ ತಿನ್ನಿಸಿ ನನ್ನ ಹಿಂಗದಿ ನಾನು. ನೀನು ನೋಡಿಕೆ ಅದಕ್ಕೆ ಹೇಳೋದು ಬ್ಯಾಳಿ ತಿನ್ನಬಾರ್ದು ಅಂತಂದು. ಅತ್ತಿಯರ ಪೂಜೆನೂ ಆತ್ರಿ. ಸುಮಂಗ್ಲ ಎಲ್ಲ ಹೊರಗಲ್ ಕಸ ಅಂದ ನೀರು ಹಾಕಿ ಎಲ್ಲ ಮಾಡಿದಲ್ರಿ. ನಾನು ಒಳಗಲ್ಲೆಲ್ಲ ಕಸ ಅಂದ ಎಲ್ಲ ಒರೆಸಿ ಬಡ ಪೂಜೆ ಮಾಡಿ ಮುಗಿಸಿನ್ರಿ. ನೈವೇದ್ಯಕ್ಕೆ ಬಿಸಿ ಅನ್ನ ಮಾಡಿ ನೈವೇದ್ಯ ಮಾಡೀವ್ರಿ. ಮತ್ತೇನ್ರಿ ಮಾಡ್ಬೇಕನ್ರಿ ಅತ್ತಿಯರ? ಆಮೇಲೆ ಬುತ್ತಿ ಅಷ್ಟು ಕಟ್ಕೊಂಡಿವ್ರಿ. ನಾನು ಸುಮಂಗ್ಲಕ್ಕ ಅಂತೆ ನೋಡ್ರಿ, ಸುಮಂಗ್ಲ ಪ್ರತಿಭಾ ಸೇರಿ. ಆತವ ಇನ್ನೇನಿಲ್ಲ. ಪ್ರಸಾದಿ ಈಕೆಲ್ಲದ್ಲು ಪ್ರತಿಭಾ ಪ್ರಸಾದ್ ರೆಡಿಗೆ ನಾನು ನೋಡ್ಬೇಕು. ನೀನು ಮುದ್ದಿನ ಮಗವ ಜಳಕ ಮಾಡಿ ಟಿಪ್ ಟಾಪ್ ಆಗಿ ಸೆಂಟ್ ಹೊಡ್ಕೊಂಡು ತಯಾರಾಗ್ಯಾನ ಅವನು.
ಅಂದ್ರ ಈಗ ಇಡೀ ಮನೆ ಮಂದಿ ಓಸರು ತಯಾರಾಗಿವಿ ನೀ ಒಬ್ರ ಈಗ ಆ ಬಿಡೋ ಮಾರಾಯ ನಾನೇನು ಬಾಳತ್ ಮಾಡ್ತೀನಿ ನಿಮ್ಮಂಗೆ ನಾನೇನು ನಿರಿಗಿ ತಿದ್ಕೊಂಡ್ ಸೀರೆ ಉಟ್ಕೋಬೇಕನ್ನೋದೈತೆ ಏನು ನೀವು ಹೋಗಿ ಪಟ ಸೀರೆ ಉಟ್ಕೊಂಡು ತಯಾರಾಗ್ರಿ ನಾನು ಪಟ್ಟನ ನಾನು ಜಾಕ ಮಾಡಿ ಬಂದಿರಲಿಲ್ಲ ಅಂದ್ರೆ ಹೇಳ್ರಿ ಈಗೇನು ನಾಷ್ಟ ಮಾಡಿ ಹೋಗೋದ ಏನು ಅಲ್ಲೇ ಹೋಗಿ ನಾಷ್ಟ ಮಾಡೋದು ಇವ್ರ ಮನ್ಯಾಗ ನಿಮ್ಮ ಎಲ್ಲ ರೆಡಿ ಐತಾಗ್ಲೇ ನಾಷ್ಟಾನು ರೆಡಿ ಐತಿ ಅವಲಕ್ಕಿ ಮಾಡ್ಯಾರ ಮತ್ತೊಂದು ಚಿತ್ರಾನ್ನ ಮಾಡ್ಯಾರಲ್ಲ ಚಿತ್ರಾನ್ನ ಕೈ ಆಡ್ತಾರ ಬಡ ಓರಿ ಮಾಡಿ ಬರ್ರಿ ಏಯ್ ನಂಗೆ ಮುಂಜಾನೆ ದನ ತಿನ್ಸ್ಬಿಡ ನೀನು ಚುಮಾರಿ ಕಲ್ಸ್ ನನಗೆ ಅಟ್ಟಿಸ್ತನ ಚುಮಾರಿ ಬೇಕು ಅವಲಕ್ಕಿ ಚುಮಾರಿ ಇರಲಿ ಅನ್ನ ಕೊಟ್ಟು ಮತ್ತು ನನಗೆ ನಿನಗೆ ಇವತ್ತು ಡೈವರ್ಸ ನಿಮಗ ನಾನ್ ಸಿಕ್ಕಿದ್ದ ಹೆಚ್ಚ ಇನ್ನು ನನಗೆ ಡೈವರ್ಸ್ ಕೊಡ್ತೀರ ನೀವು ಹಾ ನಿನಗೆ ನಾ ಸಿಕ್ಕಿದ್ ಹೆಚ್ಚಲೇ ನಿನ್ನಂತ ಆನಿ ಮರಿ ಹಿಡಮಿನ ಮೇಂಟೈನ್ ಆಗಲ್ಲ ಅಂತ ನಾ ಯಾರು ನಿಮ್ಮ ಮನೆ ಮುಂದೆ ಕಾಲು ಇಟ್ಟಿಲ್ಲ ಗಣ ಮಕ್ಕಳು ನಾನು ಮೀಸೆ ಹೊತ್ತು ಗಂಡ್ಸು ನಿನ್ನ ಪಳಗಿಸ್ತೀನಂತ ನಾನು ಬಂದು ಮದುವೆಗಿ ನಿನ್ನ ಆನಿ ಪಳಗಿಸ್ತಾರಂತ ಆಳಿ ಒಂದು ಎತ್ತು ಕಟ್ಟಕ್ ಬರಲಿ ನಿಮಗೆ ಚಂದಾಗ ನಾನು ನೋಡಿಲ್ಲನ ಬರ್ತಾರ 3 ಹೊತ್ತು ಟ್ಯಾಕ್ಟ್ರಿ ಹೊಡೆ ನೀನು ಮಾತಾಡ್ತಾನೆ ನೋಡ್ಬಾ ನಮ್ಮಣ್ಣ ಹೇಗಿದ್ದ ಪೈಲ್ವಾನ ಒಂದ್ಸರಿ ಎತ್ತಿ ತಿರುಗಾಡ್ಸಿ ಒಗದಿದ್ದಂದಿದ್ರೆ ಗೊತ್ತಾಕಿತ್ತು ನಿಮಗೆ ಅವ ಪೈಲ್ವಾನ್ ಆನಿ ಮರಿ ಜಾತಿ ಅವ ನಡಿ ಮಾಡನ್ ಮಾಡು ಮುಂಜಾನೆದ್ದು ಯಾಕೆ ಅವ್ರದ್ದೆಲ್ಲ ಹೆಸರು ಹೇಳಿ ನನ್ನ ಮೂಡ್ ಹಾಳು ಮಾಡ್ತಿದ್ದಿ ಯವ್ವ ನಾವಲ್ಯ ನನ್ನ ತವ್ರ ಮನೆಯವ್ರ ಹೆಸರು ಹೇಳಿದ್ರೆ ನಿಮ್ಗೆ ಮೂಡ್ ಹಾಳಾಗತ್ತಾ ಆತ್ ಬರ್ರಿ ಇವತ್ತು ಪೂರ ನನ್ನ ತವ್ರ ಮನೆಯವ್ರ ಬಗ್ಗೆನ ಮಾತಾಡ್ತೀನಿ ನಿಮ್ಗೆ ಅದು ಏನೇನು ಮೂಡ್ ಹಾಳಾಗಿ ಏನೇನಾಗತ್ತಾ ನಾನು ನೋಡ್ತೀನಿ ಹೋಗೋ ಮಾರಾಯ ಇವತ್ತ್ಯಾಕೆ ಎತ್ತುಗಳಿಗೇನ ಚಲೋ ಇಲ್ಲಪ್ಪ ನಂದು ಅತ್ತಿಯರ ಬರ್ರಿ ಕರೆನ ತಡ ಆಗತ್ತೆ ನಾಷ್ಟೇ ಮಾಡಿ ಬರ್ರಿ ಲೇಯ್ ನಾ ಹೇಳ್ತೀನಿ ನೋಡ ಡುಮ್ಮಿ ಯಾವ್ದ ಕಾರಣಕ್ಕೂ ನೀನು ನನ್ನ ಬಿಟ್ಟು ನಾಷ್ಟ ಮಾಡ್ತಕ್ಕದ್ದಲ್ಲ ದಿನಾನು ನನ್ನ ಬಿಟ್ಟು ನಾಷ್ಟ ಮಾಡಿ ತಯಾರಾಗಿ ನಿಂತು ಬಿಡ್ತಾಳ ಇವತ್ತು ನಾ ಬರ್ತೀನಿ ಜಾಕ ಮಾಡಿ ಸುಮ್ಮನೆ ನಿಂದ್ರು ಇಬ್ರು ಸೇರ್ ಮಾಡೋನು ಆತ್ ಮಾರಯ್ಯ ಹೋಗು ಜಳಕ ಮಾಡಿ ಬಾ ಮೊದ್ಲ ಏನ್ ಮಾತಾಡ್ತಾನ ಏನ ಅತ್ತಿಯರ ನಿಮ್ಗೆ ಹಾಕೊಂಡ್ ಬರ್ಲೇನ್ರಿ ಬೇಡವ ಯಾಕ ನಿಮ್ಮ ಮಾವ ಇವತ್ತು ಒಟ್ಟಿಗೆ ನಾಷ್ಟ ಮಾಡೋಣ ಅನ್ನಕತ್ತಾರ ತಾವ ಊರ್ಕಿನ ಮುಕ್ಕಟ ತಿಂದಾರ ಓಡ್ ಹೋಗಿರ್ತಾರ ಹೊಲಕ್ಕ ಇವ್ರು ತಿಂದು ಏಟತ್ತ ಆಮೇಲೆ ನಾ ತಿಂತೀನಿ ಇವತ್ತು ಯಾಕ ನನ್ನ ಜೊತೆ ತಿಂತಾರಂತ ಇರ್ಲಿ ಬಿಡ ತಿಂತೀನಂತ ಅವ್ರ ಜೊತೆಗೇನ ನೀವೆಲ್ಲರೂ ತಿಂದು ಹುಡುಗರಿಗೆಲ್ಲರಿಗೂ ಹಾಕ್ಕೊಡು ಹೋರಿ ಹ್ಞೂ ರೀ ಅಂದಂಗೆ ಅತ್ತೀರ 2 ಹುಡುಗರು ನಮ್ಮ ಅಣ್ಣ ಹೋಗಿ ಕರ್ಕೊಂಡು ಹೋಗ್ಯಾನಂತ್ರಿ ನಿನ್ನೆ ಆಗ್ಲೇ ಅಲ್ಲಿ ಮನ್ಯಾಗ ಅದಾರ್ರಿ ದೊಡ್ಡ ಲಿಸ್ಟ್ ಹೇಳಾರಂತ್ರಿ ನಮ್ಮ ಅಣ್ಣಗ ನಂಗೆ ಜಾತ್ರೆಗೆ ಇದು ಬೇಕು ಅದು ಬೇಕಂತ ಹೇಳಿ ನಡ್ರಿ ಮೊದ್ಲ ತೇರಿಗೆ ಹೋಗೋಣಂತ ಆಮೇಲೆ ಮತ್ತೆ ಕಾಯಿ ಹೊಡ್ಸ್ಕೊಂಡು ಊರಿಗೆ ಬರೋಕೆ ಹೊತ್ತಾಗತ್ತ ಬಡ ನಡ್ರಿ ಅಣ್ಣ ಅಕ್ಕ ನಾವು ಬಂದ್ವಿ ಬಾ ಸುಮಿತ್ರ ಅಮ್ಮರ ಬರ್ರಿ ಪ್ರತಿಭಕ್ಕ ಆರಾಮದಿರ ಬರ್ರಿ ಒಳ ಬರ್ರಿ ಈಗ ಬಂದ್ರೇನ ಭಾಳ ಖುಷಿ ಆಯ್ತು ನೀವು ಬಂದಿದ್ದ ಬರ್ರಿ ಅಂದಂಗ ಅಣ್ಣಾರಿಲ್ಲದಾರ ಅಮ್ಮರ ಮಾವರಿ ಬಂದ್ರೆ ಬುತ್ತಿ ಎಲ್ಲ ಇಳ್ಸಾಕತ್ತಾರ 3 ಮಂದಿ ಮತ್ತು ಎಲ್ಲರೂ ಬಂದ್ಬಿಟ್ರೆ ಒಟ್ಟಿಗೆ ಬುತ್ತಿ ಯಾರ್ತಾರ ನಾವು ಹೆಣ್ಮಕ್ಳು ಬಂದ್ವಿ ಮತ್ತು ಇಷ್ಟರ ಮಾಡಲಿ ನಾವು ಮುಂಜಾನಿದ್ದ ಎದ್ದು ಎಲ್ಲನೂ ಚಂದಾಗ ಅಡ್ಗೆ ಮಾಡೋದು ಇದು ಮಾಡಿ ಎಲ್ಲ ರೆಡಿ ಮಾಡೀವಿ ಕಾರ್ನಾಗಿದ್ದ ಇಳಿಸೋದು ಬೇಡನ ಇವು ಹುಡುಗರು ಮೊದ್ಲು ಅವ್ರ ಅಣ್ಣನ ಅವ್ರ ಅಕ್ಕನ ಮಾತಾಡ್ಸ್ತೀವಂತ ಓಡಿ ಬಂದ್ರೆ ಅವರು ಅಪ್ಪರು ಒಳಗದಾರ್ರಿ ನೀವು ಬಂದಿದ್ದು ಭಾಳ ಖುಷಿ ಆಯ್ತು ಬರ್ರಿ ಒಳ ಬರ್ರಿ ನೋಡ್ರಿ ಕೈಕಾಲು ಮುಖ ತಕ್ಕೋರಿ ಅಂದಂಗೆ ಇವತ್ತು ಪೂಜೆ ಅಲ್ಲ ಅದಕ್ಕೆಲ್ಲರೂ ನೈವೇದ್ಯ ತಗೊಂಡು ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ತಯಾರಾಕತ್ತಾರ ಬರ್ರಿ ಅತ್ತಿಗೆಮ್ಮ ಆರಾಮಿದ್ದೀರಿ ಅಣ್ಣೆಲ್ಲಿ ಹೋಗ್ಯಾನ್ರಿ ಅಲ್ಲೇ ಮಠಕ್ಕೆ ಹೋಗ್ಯಾರ ನಿಮ್ಮ ಅಣ್ಣನು ಮತ್ತು ಇವತ್ತೆಲ್ಲ ಅಲ್ಲೇ ಅಲ್ಲ ಪೂಜೆ ಗೀಜೆ ನಾವು ಈಗ ಎಲ್ಲರೂ ಎಡೆ ತಗೊಂಡು ಅಷ್ಟು ತಯಾರಾಗಿ ತೇರಿಗೆ ಹೋಗನ್ರಿ ಅಂತ ನೋಡ್ರಿ ಕೈಕಾಲು ಮುಖ ತಕ್ಕೋರಿ ಊಟ ಮಾಡನ್ರಿ ಅಂತ ಅಯ್ಯಯ್ಯವ್ವ ಈಗ ನಾಷ್ಟ ಮಾಡಲ್ಲ ಹತ್ತೀವಿ ಇಲ್ಲಿ ಇಳಿದೀವಿ ನೋಡು ಆತ ಹೋಗನ್ರಿ ಅಂತ ಕೈಕಾಲು ಮುಖ ತಕೊಂತೀವಂತ ಒಳಗದಾರನ ನಿಮ್ಮ ಅತ್ತಿಯಾರು ನಿಮ್ಮ ಮಾವರು ಪೂಜೆ ಕೂತಾರ್ರಿ ಅತ್ತಿಯಾರು ಒಂದೀಟ ನೈವೇದ್ಯಕ್ಕೆ ಬೇರೆ ಏನ್ರ ಮಾಡಂತಡಿ ಅಂತಂದು ಇದು ಮಾಡಕತ್ತಾರ ಶಿರಾ ಮಾಡಕತ್ತಾರ ಅಡ್ಗೆ ಮನೆಯಾಗದಾರ ಬರ್ರಿ ಅವರು ಈಗ ಜಾಕ ಮಾಡಿದ್ರಲ್ರಿ ಎಲ್ಲ ಈಟತ್ತು ಬರೀ ನಮ್ಮದು ಅದ ಅಡ್ಗೆ ಮಾಡೋದು ಅದು ಇದು ಚಲೋ ಆತ ನಿಮ್ಮ ತವ್ರ ಮನೆಯಿಂದ ಯಾರು ಬಂದಾರವ ಅವ್ವ ಅಣ್ಣ ಬರಕತ್ತಾರ್ರಿ ಅವರು ಅಣ್ಣ ಅಪ್ಪ ಬರಕತ್ತಾರ ಇನ್ನ ಬಂದಿಲ್ಲ ಅವರು ಬಿಟ್ಟಾರಂತ್ರಿ ಬರ್ತಾರ ಈಗ ಅವರು ಬರ್ರಿ ಒಳ ಬರ್ರಿ ಎಲ್ಲರೂ ಬರ್ರಿ ಹೋಗೋಣ ಒಳಗೆ ಹೋಗ್ಬರ್ರಿ ಅತ್ತಿ ಅಣ್ಣ ಅಕ್ಕ ಎಲ್ಲದಾರ ಮತ್ತ ಇನ್ನೊಬ್ಬ ಅಣ್ಣ ಅದಾನಲ್ಲ ನಿಮ್ಮಗ ಆಟೆಲ್ಲದಾನ ಅವರೆಲ್ಲರೂ ಹಿಂದ ಹಿತ್ತಲ್ದಾಗ ಆಟ ಆಡಕತ್ತಾರ ಅಷ್ಟು ಆಟ ಸಾಮಾನು ತಗೊಂಡು ಲಿಸ್ಟ್ ಮಾಡಕತ್ತಾರ ಅವರು ಏನೇನು ಆಟ ಸಾಮಾನು ಬೇಕು ಅಂತಂದು ಹೋಗಿ ನೀವು ಅಲ್ಲಿ ಹೋರಿ ಆಟ ಆಡ್ರಿ ಹೋರಿ ತಡ್ರಿ ಇಬ್ರು ಏನ್ರ ತಿಂತೀರನ ತಿಂದು ಹೋಗ್ತೀರನ ಏನು ತಿನ್ನಕ್ ಬೇಡ ನಾನು ಆಮೇಲೆ ಬರ್ತೀನಿ ಆಮೇಲೆ ಎಲ್ಲರೂ ಬಂದು ಊಟ ಮಾಡ್ತೀವಂತ ನಾನು ಹತ್ರ ಅಣ್ಣನ ಹತ್ರ ಹೋಗ್ತೀನಿ ನಾನು ಹೋಗ್ತೀನಿ ಆರಾಮಲ್ರಿ ಅತ್ತಿಗೆಮ್ಮ ಹ್ಞೂನವ್ವ ನಾನು ಆರಾಮದಿ ನೋಡಿ ಪ್ರತಿಭಾ ನೀ ಆರಾಮದಿಯ ಏನಂತಾನವ ಮಗ
ಏನಂತನ್ರಿ ಈಗ ಖುಷಿಗೆ ಒದ್ದಾಡಕತ್ತಾನ ನೋಡ್ರಿ. ಅಲ್ಲೇ ಹೊರಗೆ ಬರ್ತೀನಿ ನಾನು, ಇವರೆಲ್ಲ ಈಗ ಜಾತ್ರೆ ಮಾಡ್ತೀನಿ ಅಂತ ಕುಣ್ಯಾಕತ್ತಾರಲ್ಲ ಅಣ್ಣ ತಮ್ಗಳು ಅಕ್ಕ ತಂಗ್ಯಾರು, ಅದಕ್ಕೆ ಅವನು ಕುಣ್ಯಾಕತ್ತಾನ ತಕ ತಕ. ಆತು ಬಾರವ ಬಾ, ಪಾಪ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದಿ, ನೀ ಕುಂದ್ರ ಬಾ. ನಡ್ರಿ ಅಮ್ಮರ, ನೀವು ಕೈಕಾಲು ಮುಖ ತಕೋರಿ. ನಿಮ್ಮ ಮನೆಯವ್ರದ್ದು ಏನಾರ ಸುದ್ದಿ ಗೊತ್ತಾತ ಸುಮಿತ್ರ? ಅದಕ್ಕೆಮ್ಮ ಅದು ಮುಗಿದೋಗಿರೋ ಅಧ್ಯಾಯ ಮುಗಿಸ್ಬಿಟ್ಟೀನಿ. ಅವ್ರಿಗೆ ಬೇಕಾಗಿ ಬಂದರೆ ಬರಲಿ. ಸ್ವಂತ ತಂದೆ ತಾಯಿಗೆ ಬ್ಯಾಡಾಗಿರೋ ಲೆವೆಲಿಗೆ ಮಾತಾಡ್ಯಾರ ಅವರು. ನೋಡು ಬೇಕಾರ ಅತ್ತಿಯರ್ ಮಾವರ ನೆನ್ಸಲ್ಲ ಅವ್ರನ್ನ, ಅಂಥ ಪರಿ ನೋವು ಮಾಡ್ಯಾರ ಅತ್ತಿಯರ್ ಮಾವರಿಗೆನ. ಇನ್ನು ಮತ್ತು ನನಗೆ ಆ ಲೆವೆಲಿಗೆ ನೋವು ಮಾಡಿರಬಾರ್ದು, ನೀವ ಹೇಳ್ರಿ. ನಡ್ರಿ ಅದ್ರದ್ದು ಬೇಡ, ಖುಷಿಯಾಗಿದ್ದೀವಿ ಎಲ್ಲರೂ, ಚಂದಾಗ ಜಾತ್ರೆ ಮಾಡನ್ರಿ, ನಡೀರಿ.